ಶ್ರೀಲಂಕಾದಲ್ಲಿ ನಡೆದಂಥ ಮಹಿಳಾ ಅಂಧರ T20 ಪಂದ್ಯಾವಳಿಯಲ್ಲಿ ಜಯವನ್ನು ಸಾಧಿಸಿ ನಮ್ಮ ರಾಷ್ಟ್ರಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸಿ ರಾಷ್ಟ್ರಕ್ಕೆ ವಿಶ್ವದಲ್ಲಿ ಗೌರವವನ್ನು ತಂದಿರತಕ್ಕಂತಹ ತಂಡದ ನಾಯಕಿಯಾಗಿರ್ತಕ್ಕಂಥ ನಮ್ಮ ಶಿರಾ ತಾಲೂಕು ಕರೇತಿನ್ನಳ್ಳಿ ಗ್ರಾಮಸ್ಥರಾಗಿರ್ತಕ್ಕಂಥ ಕುಮಾರಿ ದೀಪಿಕಾ ಅವರು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ನಮ್ಮ ತಾಲೂಕಿಗಲ್ದಲೇ ಮಂಜಣ್ಣವ್ರು ಹೇಳಿದಾಗ ನಮ್ಮ ತಾಲೂಕಿನಲ್ದಲೇ ಇವತ್ತು ಜಿಲ್ಲೆ ರಾಜ್ಯ ಇಡೀ ರಾಷ್ಟ್ರಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಂದು ಸರಳ ಕಾರ್ಯಕ್ರಮವನ್ನು ಮಾಡಬೇಕು, ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಹಲವಾರು ಗ್ರಾಮಸ್ಥರು, ಸ್ಥಳೀಯರು, ಸ್ನೇಹಿತರು, ಬಂಧುಗಳು ಮತ್ತು ಕ್ರೀಡಾಪ್ರೇಮಿಗಳು, ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥದ್ದು. ಕ್ರೀಡೆಯಲ್ಲಿ ಹೆಚ್ಚಿನದಾಗಿ ಒಂದು ದೃಷ್ಟಿಮಾನ್ಯರ ಒಂದು ಪಂದ್ಯಾವಳಿಗಳನ್ನು ನಾವೆಲ್ಲರೂ ಕೂಡ ಇತ್ತೀಚೆಗೆ ನಾವು ಎಲ್ಲೂ ಕೂಡ ಗ್ರಹಿಸಿಲ್ಲ ಅಥವಾ ಕೇಳಿಲ್ಲ. ಆದರೆ ಕ್ರಿಕೆಟ್ ಏನು ಒಂದು ಧರ್ಮ ಅಂತಕ್ಕಂಥದ್ದು ಭಾವಿಸಿರ್ತಕ್ಕಂಥ ನಮ್ಮ ದೇಶದಲ್ಲಿ ಇತ್ತೀಚೆಗಷ್ಟೇ ನಮ್ಮ ಮಹಿಳಾ T20 ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಕೂಡ ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಗೆದ್ದಿ ಅದರ ಹಿನ್ನೆಲೆಯಲ್ಲೇ ಅದರ ಹಿಂದೆನೇ ನಮ್ಮ ಅಂಧರ ಒಂದು T20 ಟೂರ್ನಮೆಂಟ್ ಏನು ಶ್ರೀಲಂಕಾದಲ್ಲಿ ನಡೀತು. ಅದರಲ್ಲಿ ನಮ್ಮ ರಾಷ್ಟ್ರ ಭಾರತ ಅಲ್ಲದಲ್ಲೇ ಶ್ರೀಲಂಕಾ, ನೇಪಾಳ ಮತ್ತು ಬಾಂಗ್ಲಾದೇಶ ತಂಡ ಇತ್ತು, ಪಾಕಿಸ್ತಾನ, USA ಮತ್ತು ನೇಪಾಳ, ಆಸ್ಟ್ರೇಲಿಯಾ ಇಷ್ಟು ತಂಡಗಳು ಭಾಗವಹಿಸಿರ್ತಕ್ಕಂಥ ಒಂದು ಪಂದ್ಯಾವಳಿಯಲ್ಲಿ ಹೆಚ್ಚು ಶ್ರಮ, ಪರಿಶ್ರಮ, ಒಂದು ದೂರದೃಷ್ಟಿಕೋನ. ಯಾಕೆಂತ ಹೇಳಿದ್ರೆ ಅಂಧರು ಹೊಂದಿದ್ದ ಮಾತ್ರಕ್ಕೆ ನಾವೆಲ್ಲರಿಗೂ ಕೂಡ ಒಂದು ದೃಷ್ಟಿ ಇದ್ರೂ ಕೂಡ ಒಂದು ದೂರದೃಷ್ಟಿ ಕೋಣ ಅಂತಕ್ಕಂಥದ್ದು, ಒಂದು ಆತ್ಮವಿಶ್ವಾಸ, ಒಂದು ಕನಸುಗಳು ಇದ್ದಾಗ ಮಾತ್ರ ಆ ಕನಸಿಗೆ ಯಾವತ್ತೂ ಕೂಡ ಕಂಡಿರಲ್ಲ, ಬೆಳಕು ಇರಲ್ಲ. ಕನಸು ಕಂಡಾಗ ಮಾತ್ರ ನಾವು ಅದರ ಕನಸನ್ನು ಬೆನ್ನತ್ತಿ ಶ್ರಮ, ಪರಿಶ್ರಮ, ಒಂದು ಎತ್ತರದ ಒಂದು ಗುರಿಯನ್ನು ನಾವು ಇಟ್ಕೊಂಡಾಗ ಮಾತ್ರ ಒಂದು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕುಮಾರಿ ದೀಪಿಕಾ ಅವರು ಒಂದು ಕುಗ್ರಾಮದಲ್ಲಿ ಜನಿಸಿ ಅತ್ಯಂತ ಶ್ರಮ ಪರಿಶ್ರಮದಿಂದಾನ ಯಾರಿಗೂ ನಾನು ಸರಿಸಾಟಿಗೆ ಆಗಿದ್ದೀನಿ ಅಂತಕ್ಕಂಥದ್ದು, ಬೇರೊಬ್ಬರಿಗಿಂತ ನಾನು ಯಾವುದೇ ಕಡಿಮೆ ಇಲ್ಲ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಇವತ್ತು T20 ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಗೆಲ್ಲುವ ಮೂಲಕ ನಾವೆಲ್ಲರಿಗೂ ಕೂಡ ಕೀರ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಅಶಕ್ತರು ಅಂತಕ್ಕಂಥದ್ದು ಶಬ್ದ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ವಿಶ್ವಾಸ, ಒಂದು ಆತ್ಮವಿಶ್ವಾಸ ಯಾವಾಗ ಕುಗ್ಗು ಹೋಗುತ್ತೋ ನಾವು ಅಶಕ್ತರು ಅಂತಕ್ಕಂಥದ್ದು ಭಾವಿಸ್ತೀವಿ. ಆದರೆ ನಾನು ದುಷ್ಟಿಮಾನಿಯಲ್ಲೂ ಅಂತಕ್ಕಂಥದ್ದು ಒಂದು ಯಾವುದೇ ಒಂದು ಕೊರಗು ಅವರಿಗೆ ಇಲ್ದಲೇನೆ ಇನ್ನೂ ಮುಂದುವರಿದು ನಾನು ಇನ್ನೂ ಹೆಚ್ಚು ಸಾಧಿಸಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಒಂದು ಕ್ರೀಡೆಯನ್ನು ಅವರು ಸ್ವೀಕರಿಸಿ ಅದರಲ್ಲೂ ಕೂಡ ಕ್ರಿಕೆಟ್ ಅನ್ನು ಅವರು ಒಂದು ಕ್ರೀಡೆಯಾಗಿ ಅವರು ಗುರುತು ಮಾಡಿಕೊಂಡು ಅದರಲ್ಲಿ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಕರೆದಿ ಅವ್ರ ತಂಡದವ್ರನ್ನು ಎಲ್ಲರೂ ಕೂಡ ಕರೆದಿ ಗೌರವವನ್ನು ಸಲ್ಲಿಸತಕ್ಕಂಥದ್ದು. ಇತರೆ ರಾಷ್ಟ್ರದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಗೌರವವನ್ನು ತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಒಂದು ಸಂಗತಿ. ನಮ್ಮ ನಿಜಕ್ಕೂ ಕೂಡ ಇವತ್ತು ನಮ್ಮ ಶಿರಾ ತಾಲೂಕು ಒಂದು ಭೂಪಟದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಗುರುತಿಸ್ತಕ್ಕಂಥ ಒಂದು ಸನ್ನಿವೇಶ, ಒಂದು ಸಮಯ ಇವತ್ತು ಒದಗಿ ಬಂದಿದೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಕುಮಾರಿ ದೀಪಿಕಾ ಅವರು ಈ ಒಂದು ಜವಾಬ್ದಾರಿ ಅವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಆಗಿದೆ ಇವತ್ತು. ಯಾಕಂತ ಹೇಳಿದ್ರೆ ಅವ್ರಿಗೆ ಸಿಗ್ತಕ್ಕಂಥ ಗೌರವ, ಪ್ರಶಸ್ತಿಗಳು ಮತ್ತು ವಿವಿಧ ಒಂದು ಹಂತಗಳಲ್ಲಿ, ವಿವಿಧ ಒಂದು ಘಟ್ಟಗಳಲ್ಲಿ, ವಿವಿಧ ಒಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕಲಾವಿದರು ಇರ್ಬೋದು ಅಥವಾ ಸಮಾಜ ಸೇವಕರು ಇರ್ಬೋದು, ಎಲ್ಲರೂ ಕೂಡ ರಾಷ್ಟ್ರದ ನಾಯಕರು ಒಳಗೊಂಡಂತೆ ರಾಜ್ಯದ ನಾಯಕರು ಎಲ್ಲರಿಗೂ ಕೂಡ ಅವ್ರು ಸನ್ಮಾನ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಅವ್ರಿಗೆ ಬಂದಿದೆ. ಮುಂದುವರಿದು ಭಾರತ ರಾಷ್ಟ್ರದ ಒಂದು ಹಿರಿಮೆಯನ್ನು, ಒಂದು ಕ್ರೀಡಾ ಪತಾಕೆಯನ್ನು ಇನ್ನೂ ಹೆಚ್ಚು ಅವರು ಸಾಧಿಸುವಂತೆ ಮುಂದಿನ ದಿನಗಳಲ್ಲಿ ಆಗಲಿ. ಇನ್ನೂ ಹೆಚ್ಚು ಪಂದ್ಯಾವಳಿಗಳು ಈ ಒಂದು ಕ್ರಿಕೆಟ್ ಮಹಿಳೆಯರ ಅಂಧರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಂದನ ಇನ್ನೂ ಹೆಚ್ಚು ವಿವಿಧ ಏನು ಕ್ರೀಡೆಗಳಿದಾವೆ ಅದರಲ್ಲೂ ಕೂಡ ಇದೇ ರೀತಿ ಪಂದ್ಯಾವಳಿಗಳು ಆಗಿ ಇನ್ನೂ ಹೆಚ್ಚು ಭಾರತ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಸಾಧಿಸುವಂತಾಗ್ಲಿ. ನಮ್ಮ ರಾಷ್ಟ್ರದಲ್ಲೇನೆ ಈ ಪಂದ್ಯಾವಳಿಗಳನ್ನು
ನಡೆಸುವಂತಹ ಒಂದು ಸಮಯಘಟ್ಟ ನಾವೆಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನೋಡುವಂತಾಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದೀಪಿಕಾ ಅವರು ಇನ್ನೂ ಮುಂದುವರೆದು ಹೆಚ್ಚು ಸಾಧನೆಗಳನ್ನು ಸಾಧಿಸಲಿ, ಇನ್ನೂ ಹೆಚ್ಚು ಗೌರವಗಳಿಗೆ ಅವರು ಪಾತ್ರರಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲು ಮಾಡ್ತಾರೆ.